Mr. H.R.K. Prasad, you all know, is one of the finest singers. He has been honored by Mr. S.P. Balasubramaniam and everybody. So, but most importantly, he's a friend of mine for quite some time. And while we all see his talents on spiel and the awards and accolades he has received, in a way, it's my friendship with him and even with Sonia. It's just been an extraordinary journey for me, and I know this gentleman as a person, and it is amazing. I have so many things to learn from him. He's so disciplined, and yet so humble. He takes care of so many things, and he's a perfectionist. I love him dearly, more as a person than his talents. Just imagine how talented and how good he is. And I think they both share similar. I have the same kind of feelings as friends with both of them. They have been extraordinarily genuine to me, even Sonia too. Over the years, we have been unconditional, genuine friends. And so I'm very, very proud to say that I'm here with ಎಲ್ರಿಗೂ ನಮಸ್ಕಾರ. ಕ್ರಿಸ್ಮೂರ್ತಿಯವರು ಇವತ್ತು ಬೆಳಿಗ್ಗೆ ಮೊನ್ನೆ ಮೆಸೇಜ್ ಕಳಿಸಿದ್ರು, ಇವತ್ತು ಬೆಳಗ್ಗೆ ಏನಾದರೂ ನೀವು ಫ್ರೀ ಇದ್ದರೆ ಬ್ರೇಕ್ಫಾಸ್ಟ್ ಹೋಗೋಣ. ನಾನು ಅದನ್ನು ಮರೆತೇ ಬಿಟ್ಟೆ. ನನಗೆ ಇಲ್ಲಿಗೆ ಗೊತ್ತಿರಲಿಲ್ಲ, ಕೇಳಿದ್ರು. ನಾನು ಅದನ್ನು ಮರೆತುಬಿಟ್ಟೆ. ರಾತ್ರಿ ಕೇಳಿದೆ, ನಾನು ನಾಳೆ ಪ್ರೋಗ್ರಾಮ್ ಇದೆಯಾ, ಅವ್ರು ಅದಕ್ಕೆ ರಿಪ್ಲೈ ಮಾಡೋದು ಅಂದರೆ ನಾನು ಬಿಟ್ಬಿಟ್ಟೆ. ಆಮೇಲೆ ಈಗ ಹೇಳ್ತಾ ಇದ್ದಾರೆ, ನಾನು ಮ್ಯೂಸಿಕ್ ಸ್ಟೇಷನ್ಗೆ ಬಂದಿದ್ದೀನಿ ಅಂತ. ನಮ್ಮನೆ ಇಲ್ಲೇ ಜೈನಗರ ಅಂತ ಇಲ್ಲೇ ನಮ್ಮನೆ. ಅದಕ್ಕೋಸ್ಕರ ನೀವು ಮೀಟ್ ಮಾಡಿಕೊಂಡು ಸಾಧ್ಯ ಆದರೆ ಬರ್ತೀರಾ ಅಂತ ಕೇಳಿದೆ. ಅದಕ್ಕೋಸ್ಕರ ಇವನ್ನ ಮೀಟ್ ಮಾಡೋಣ ಅಂತ. ಹಾಗೆ ನನ್ನ ಪರಿಚಯದವರು ತುಂಬ ಜನ ಇರ್ತಾರೆ. ಮ್ಯೂಸಿಕ್ ಸ್ಟೇಷನ್ ಈ ಕರೋಕೆ ಮತ್ತು ಸಿಂಗರ್ಸ್ಗೆ ನಾನು ಒಂದು ಒಳ್ಳೆಯ ವೇದಿಕೆಯಾಗಿದೆ ಅಂತ ಗೊತ್ತು ನನಗೆ. ಅದಕ್ಕೋಸ್ಕರ ತುಂಬ ಜನ ಪರಿಚಯದವರು ಸಿಗ್ತೀರಾ ಅಂತ ಬರ್ತಿದ್ದು. ಅದಕ್ಕೋಸ್ಕರ ಇದನ್ನೆಲ್ಲ ಮೀಟ್ ಮಾಡೋಣ ಅಂತ ಬಂದೆ. ನನ್ನ ಬಗ್ಗೆ ಬಹಳ ಒಳ್ಳೆಯ ಮಾಡಿದ್ದಾರೆ ಕ್ರಿಸ್ಮೂರ್ತಿಯವರು. ಅವರಿಗೆ ಮತ್ತು ಸೋನಿಯಾ ಸಾರಿಗ್ರಾಮ ಅವ್ರ ಜೊತೆಗೆ ವೇದಿಕೆ ಹಂಚ್ಕೊಳ್ಳೋಕೆ ಒಂದು ಒಳ್ಳೆಯ ಸದಾವಕಾಶ ನನಗೆ ಸಿಕ್ಕು. ನಿಮ್ಮೆಲ್ಲರಿಗೂ ಶುಭವಾಗಿ ಅಂತ ಹಾರೈಸ್ತೀನಿ. ಧನ್ಯವಾದ.